ಎಲ್ಲರಿಗೂ ನಮಸ್ಕಾರ. ಆ, ಇವತ್ತು ದುರದೃಷ್ಟಶಾತ್ತು ನಮ್ಮ ಬೆಳಗಾವಿಗೆ ಸೇರುವಂಥ 4 ಜನರದ್ದು ಮೃತ್ಯು ಪ್ರಯಾಗ್ರಾಜಲ್ಲಿ ಆಗಿದೆ ಅಂತ ನಮಗೆ ಸುದ್ದಿ ಬಂದಿದೆ. ಆ ನಿಟ್ಟಿನಲ್ಲಿ ತಹಶೀಲ್ದಾರ್ ಅವರನ್ನು ನಾವು ಅವ್ರ ಸಂಬಂಧಿಕರ ಮನೆಗೆ ಕಳಿಸ್ಬಿಟ್ಟು ಅಲ್ಲಿಂದ ಒಂದು ವರದಿ ತರಿಸ್ಕೊಂಡಿದ್ವಿ. ವರದಿ ಪ್ರಕಾರನೂ ಅವರು ತೀರ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಅರುಣ್ ಕೋರ್ಪಡ್ 61 ವರ್ಷ, ಮಹಾದೇವಿ ಹನುಮಂತ ಪಾವನೂರು 48 ವರ್ಷ, ಅದೇ ರೀತಿ ಮೇಘಾ ದೀಪಕ್ ಹತ್ತರ್ವಟ್ 24 ವರ್ಷ, ಜ್ಯೋತಿ ದೀಪಕ್ ಹತ್ತರ್ವಟ್ ಅವರು 44 ವರ್ಷ. ಈ 4 ಜನ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಈಗ ನಾವು ಖಚಿತಪಡಿಸ್ಕೊಂಡಿದ್ದೀವಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶದಂತೆ ಹಾಗೂ ಕರ್ನಾಟಕ ಸರ್ಕಾರದ ಆದೇಶದಂತೆ ನಾವು ಇಬ್ಬರನ್ನು ಸೀನಿಯರ್ ಆಫೀಸರ್ಸ್ ಅಲ್ಲಿ ಲೈಸನಿಂಗ್ಗೋಸ್ಕರ ನೇಮಕ ಮಾಡಿದ್ದೀವಿ. ಹರ್ಷ ಶೆಟ್ಟಿ ಅಂತ ಸ್ಪೆಷಲ್ DC ಅವರು, ಹಾಗೂ ಶ್ರುತಿ ಅಡಿಷನಲ್ SP ಬೆಳಗಾವಿ ಡಿಸ್ಟ್ರಿಕ್ಟ್ IPS ಆಫೀಸರ್. ಸೊ ಇಬ್ಬರನ್ನು ಈಗ ನಾವು ಆದೇಶ ಹೊರಡಿಸಿ ಅವರು ಫಸ್ಟ್ ಆದ್ಯತೆ ಈ 4 ಜನರದ್ದು ಏನು ಮೃತದೇಹ ಇದೆ ಅದನ್ನು ಬೆಳಗಾವಿ ಜಿಲ್ಲೆಗೆ ವಾಪಸ್ ತಗೊಂಡು ಬರಲಿಕ್ಕೆ ಅವರೀಗ ಪ್ರಯಾಸ ಮಾಡ್ತಾ ಇದ್ದಾರೆ. ಬೆಳಗಾವಿನಲ್ಲಿ ದುಃಖದ ಘಟನೆ. 4 ದಿವಸ ಹಿಂದೆ ಬೆಳಗಾವಿಯಿಂದ 60 ಮಂದಿ ಒಂದು ಟ್ರಾವೆಲ್ ಏಜೆನ್ಸಿ ಮಾಡಿ ಮಹಾಕುಂಭ ಮೇಳಕ್ಕೆ ಹೋದ್ಮೇಲೆ ನಿನ್ನೆ ಸ್ನಾನಕ್ಕೆ ಹೋಗೋ ಟೈಮ್ ಬಗದಡ್ ಅಂತ ಸ್ಟ್ಯಾಂಪೇಗಾಗಿ ಇಲ್ಲಿಯವರು ಇಬ್ಬರು ಮತ್ತು ವಡಗಾವ್ನವರಿಬ್ಬರು ಮೃತ ಘೋಷಿತ ಮಾಡಿದ್ದಾರೆ. ರಾತ್ರಿಯಿಂದ ನಾವು ಎಲ್ಲರೂ ಇಲ್ಲಿ ಸಂಪರ್ಕನಾಗ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ನವರು ಇಲ್ಲಿ, ಅಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲಿ ಎಲ್ಲರೂ ಜೋಡಿ ಸಂಪರ್ಕನಾಗಿದ್ದಾಗ ಮುಂಜಾನೆ 12 ಗಂಟೆ ತನಕ ನಮ್ಮ ಹೆಸರು ಗೊತ್ತಾಗಿಲ್ಲ. 12 ನಂತರ 3 ಹೆಸರು ಬಂದು ಅದರೊಳಗೆ ಕಾಂಚನ್ ಕೋಪಟೆ ಕಾರ್ಯಕರ್ತ ಇದ್ದಾರೆ, ಅವ್ರ ಮನೆಯವರು. ಅಂದ್ರೆ ಕಾಂಚನ್ ಕೋಪಟೆ ಸ್ವಲ್ಪ ಇಂಜುರಿ ಆಗೈತಿ, ಇನ್ನೂ ತನಕ ಅವ್ರಿಗೂ ಏನೂ ಸಮಸ್ಯೆ ಇಲ್ಲ. ಅದ್ರ ಮನೆಯವರು ಮೃತ ಘೋಷಿತ ಮಾಡಿದ್ದಾರೆ. ಮಹಾದೇವಿ ಬಾವನೂರು ಅಂತ ನಮ್ಮ ಕಾರ್ಯಕರ್ತ ಅದಾರೆ, ಅವರು ಈಗ ಘೋಷಿತ ಮಾಡಿದ್ದಾರೆ. ಹೀಗಾಗಿ ಇಬ್ಬರು ಇಲ್ಲಿಯವರು, ಇಬ್ಬರು ದಕ್ಷಿಣವರು ಮೃತ ಘೋಷಿತ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಜೋಡಿ 2-3 ಸಲ ಚರ್ಚೆ ಆದಮೇಲೆ ಲಾಸ್ಟಕ್ಕೆ ಅವರು ಸ್ಪೆಷಲ್ DC ಶ್ರೀ ಹರ್ಷ ಶೆಟ್ಟಿ ಅಂತ ಅವ್ರಿಗೂ ನೇಮಕ ಮಾಡಿ, ಸೀನಿಯರ್ ಆಫೀಸರ್ ನೇಮಕ ಮಾಡಿ, ಇವರು 4 ಮೃತದೇಹ ಬರಬೇಕಂತ ತಿಳ್ಕೊಂಡು ಈಗಾಗಲೇ ಅವರು ಪ್ರಯಾಣ ಮಾಡಿದ್ದಾರೆ ಎಲ್ಲೇ ಕುಂಭಮೇಳ. ಹೀಗಾಗಿ ಇದು ಪ್ರೊಸೆಸ್ ಏನು ಆಗಬೇಕು ಅಂತ ಪ್ರೊಸೆಸ್ ಈಗಾಗಲೇ ಜಿಲ್ಲಾಧಿಕಾರಿ ಶುರು ಮಾಡಿದ್ದಾರೆ. ಇವು ಹರ್ಷ ಏನು ಸ್ಪೆಷಲ್ ಡಿಶ್ ಅದಾರ ಅವ್ರ ಜೋಡಿ ಚರ್ಚೆ ಆದಮೇಲೆ ಆ ದೇಹಗಳು ಯಾವಾಗ ತೊಗೊಂಬರ್ತಾರೆ ಅದ್ರ ಬಗ್ಗೆ ಇನ್ನೂ ತನಕ ಸ್ಪಷ್ಟತೆ ಇಲ್ಲ. ಹೀಗಾಗಿ